ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ ಮದ್ಯಮುಕ್ತ ಕಲ್ಯಾಣ ಕರ್ನಾಟಕದ ನಿರ್ಮಾಣಕ್ಕೆ ಕೆಆರ್ಎಸ್ ಪಕ್ಷದ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಗ್ಗಿಲ್ಲದೆ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸಿ ಅರಿವಿನ ಕ್ರಾಂತಿ ಕಾರ್ಯಕ್ರಮ ನಡೆಯಿತು. ಸಂಸಾರ ನಾನ್ ಮಾಡ್ಕೊಂಡಿರೋ ಹೆಣ್ಮಗಳು ಇದರಿಂದ ಹಾಗಾಗಿ ಇವಾಗ ನೀವಿಬ್ರು ನಮ್ಮ ಮೋಕ್ಷಮ್ಮ ನಾಲ್ಕೂಸದ ಇದೇ ಮದ್ಯ ನಿಷೇಧ ಆಂದೋಲನ ಬಹಳ ದೊಡ್ಡ ಹೋರಾಟಗಾರ್ತಿ, ಹಾಗೆ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾ ವೀರೇಶ್ ಅವರಿಬ್ರು ಆ ಎಂಡಾನ ಈ ಪಾಕೆಟ್ಗಳ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ಅದಕ್ಕೆ ನಮ್ಮ ರೇಖಾ ಎಲ್ಲವಾ ಅದಕ್ಕೆ ಬೆಂಕಿ ಹಚ್ಚಬೇಕು. ಗುರುಗುಂಟ ಬಸ್ ನಿಲ್ದಾಣದಿಂದ ಪಕ್ಷದ ನೂರಾರು ಸೈನಿಕರ ನೇತೃತ್ವದಲ್ಲಿ ಆರಂಭವಾದ ಜಾಥಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾರಾಯಿ ಬೇಡ, ಶಿಕ್ಷಣ ಬೇಕು, ನಮಗೆ ಬೀರು ಬೇಡ, ನೀರು ಬೇಕು ಎಂಬ ಘೋಷಣೆಗಳನ್ನು ಕೂಗುತ್ತಾ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಅಂಗಡಿಗಳಿಗೆ ಭೇಟಿ ಮಾಡಿ ಅಕ್ರಮ ಮದ್ಯ ಮಾರುವುದನ್ನು ನಿಲ್ಲಿಸುವಂತೆ ಅಂಗಡಿ ಮಾಲೀಕರಿಗೆ ಮನವಿ ಮಾಡಲಾಯಿತು. ನಂತರ ಮಾತನಾಡಿದ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಅವರು, ರಾಜ್ಯದಲ್ಲಿ ನಮ್ಮನ್ನ ಆಳುವ ಯಾವುದೇ ಸರ್ಕಾರಗಳು ಜಾರಿ ಮಾಡುತ್ತಿರುವ ಯಾವುದೇ ಜನ ಕಲ್ಯಾಣದ ಯೋಜನೆಗಳು, ವಿಶೇಷವಾಗಿ ಬಡತನ ನಿರ್ವಹಣೆಯಂತಹ ವಿಶೇಷ ಯೋಜನೆಗಳು ಗಣನೀಯವಾಗಿ ಫಲ ನೀಡದೇ ಇರುವ ಕಾರಣ ಕಲ್ಯಾಣ ಕರ್ನಾಟಕದ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದರಿಂದಾಗಿ ಮಹಿಳೆಯರು, ಯುವಕರು, ಬಡವರು, ಹಿಂದುಳಿದವರು, ಸಾಮಾನ್ಯ ಜನರು ಬಲಿಯಾಗುತ್ತಿದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಕ್ರಮದ ಮದ್ಯ ಮಾರಾಟ ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧಿಸುವಂತೆ ಒತ್ತಾಯಿಸಿ ಅಬಕಾರಿ ಇಲಾಖೆಯ ಮುಖ್ಯಸ್ಥರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಈ ಯೋಜನೆ ತಂದ್ರೂ ಹಳ್ಳಿ ಜನರ ಬಡತನ ನಿವಾರಣೆ ಆಗಿಲ್ಲ. ಯಾಕೆಂದ್ರೆ ಬಡವರು ಇವತ್ತು ಹೆಚ್ಚು ಕುಡಿತಿರೋದು, ಎಲ್ಲರಿಗಿಂತ ಜಾಸ್ತಿ ಬಡವರು ಕುಡಿಯೋದು. ಯಾಕೆ? ಅದರಲ್ಲೂ ಶ್ರೀಮಂತರು ಕುಡಿದ್ರು ಶ್ರೀಮಂತರು ಕೆಡೋದಿಲ್ಲ, ಬಡವರು ಯಾಕೆ ಕೆಡ್ತಾರೆ? ಒಬ್ಬ ಬಡವ 300 ಎಷ್ಟಪ್ಪ ಇಲ್ಲಿ ಕೂಲಿ ಒಂದ್ ದಿವಸಕ್ಕೆ ಗಂಡಾಳಿಗೆ 300 400 ಅವ್ನ್ ಗಂಡಾಳು 500 ಕುಡ್ಕೊಂಡು ಅದರಲ್ಲೂ 200 300 ಕುಡಿದ್ರೆ ಅವನು ಅವತ್ತು ಮಾರನೇ ದಿವಸ ಕೆಲ್ಸಕ್ಕೆ ಹೋಗೋದಿಕ್ಕಾಗೋದಿಲ್ಲ, ಅದ್ರ ಮಾರನೇ ದಿವಸನೂ ಕೆಲ್ಸಕ್ಕೆ ಹೋಗೋದಿಕ್ಕಾಗೋದಿಲ್ಲ. ಕುಡಿದಿದ್ದು 2 ದಿವಸಕ್ಕೆ ಖಾಲಿ ಆಯ್ತು, ದುಡಿದಿದ್ದು 2 ದಿವಸಕ್ಕೆ ಖಾಲಿ ಆಯ್ತು. ಮನೆಗೇನ್ ಕೊಟ್ಟ? ಚಿಪ್ಪು ಚೆಂಬು ಕೊಟ್ಟ. ಮನೆಗಳು ಇವತ್ತು ಈ ಭಾಗದಲ್ಲಿ ಬಡವರ ಮನೆಗಳು ನಡೀತಿರೋದೇ ಯಾರಿಂದ? ಹೆಣ್ಮಕ್ಳಿಂದ, ಮಹಿಳೆಯರಿಂದ. ಅವ್ರು ದುಡಿದು ನರೇಗಾದಲ್ಲೋ ಅವರು ಮಾಡ್ಕೊಂಡಿರುವಂತ ಅನೇಕ ಇದರಲ್ಲಿ ನರೇಗಾದಲ್ಲಿ ಕೆಲಸ ಕೊಡಿಸಿ ಅವರೆಲ್ಲ ಸಂಘಟನೆ ಮಾಡ್ತಾ ಇದಾರೆ. ನರೇಗಾದಲ್ಲೋ ಅಥವಾ ಹೊಲದಲ್ಲೋ ಇನ್ಯಾರ್ದು ಜಮೀನಲ್ಲೋ ಕೂಲಿ ಮಾಡಿಕೊಂಡು ಮನೆ ನಡೆಸ್ತಾ ಇದ್ದಾರೆ. ಯಾರ ಮನೆ ಹಾಳಾಗ್ತಿದ್ಯೋ ಆ ಮನೆ ಗಂಡಸರು ಹೋಗಿದ್ದ ದುಡಿದುದ್ದನ್ನೆಲ್ಲ ಶ್ರೀಮಂತರಿಗೆ ಕೊಟ್ಟು, ಬಾರದವರಿಗೆ ಕೊಟ್ಟು ಅವ್ರನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ. ಇವರು ಭಿಕಾರಿಗಳಾಗ್ತಾ ಇದ್ದಾರೆ.